ನೇಹಾ ನಿವಾಸಕ್ಕೆ ಪಂಚಮಸಾಲಿ ಶ್ರೀ ಭೇಟಿ ಕೊಟ್ಟಿದ್ದಾರೆ. ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಒಂದು ರಾಕ್ಷಸಿ ಕೃತ್ಯ ಇದು ಅನ್ನೋದನ್ನ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ನೇಹಾ ಹತ್ಯೆ ತಲೆ ತಗ್ಗಿಸುವ ಅತ್ಯಂತ ಹೀನ ಕೃತ್ಯವಾಗಿದೆ. ಸಮಾಜಕ್ಕೆ ಆಸ್ತಿ ಆಗುವ ಹೆಣ್ಣು ಮಗು ಅಂಥ ಹೆಣ್ಣು ಮಗುವಿನ ಹತ್ಯೆ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಜಯ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ, ಧೈರ್ಯಗೆಡಬೇಡಿ ಅಂತ ನೇಹಾ ಪೋಷಕರಿಗೆ ಜಯ ಮೃತ್ಯುಂಜಯ ಶ್ರೀ ಧೈರ್ಯ ತುಂಬಿದ್ದಾರೆ. ಇಡೀ ನಮ್ಮ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂಥ ಬಹಳ ದೊಡ್ಡ ರಾಕ್ಷಸಿ ಪ್ರವೃತ್ತದ ಒಂದು ಕೃತ್ಯ ನಿನ್ನೆ ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ನಮ್ಮ ಸಮಾಜ ಗಣ್ಯ ವ್ಯಕ್ತವಾಗಿರ್ತಕ್ಕಂಥ ನಮ್ಮ ನಿರಂಜನ್ ಅವರ ಮಗಳಾಗಿರ್ತಕ್ಕಂಥ ನೇಹಾ ಹಿರೇಮಠರವರ ಮಗಳ ಒಂದು ಹತ್ಯೆ ನಮಗೆಲ್ಲರೂ ಅತ್ಯಂತ ನೋವಾಗಿದೆ. ಇಡೀ ಸಮಾಜವೇ ತೆಗೆಸುವಾಗಿದೆ. ಇಡೀ ಮಹಿಳಾ ಲೋಕನೇ ಇವತ್ತು ತೆಗೆಸುವಷ್ಟು ಮಟ್ಟಿಗೆ ಈನ ಕೃತ್ಯಕ್ಕೆ ನಾಡು ಸಾಕ್ಷಿಯಾಗಿರ್ತಕ್ಕಂಥದ್ದು ನೋವಿನ ಸಂಗತಿ. ಇಡೀ ನಮ್ಮ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂಥ ಬಹಳ ದೊಡ್ಡ ರಾಕ್ಷಸಿ ಪ್ರವೃತ್ತದ ಒಂದು ಕೃತ್ಯ ನಿನ್ನೆ ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ನಮ್ಮ ಸಮಾಜ ಗಣ್ಯ ವ್ಯಕ್ತವಾಗಿರ್ತಕ್ಕಂಥ ನಮ್ಮ ನಿರಂಜನ್ ಅವರ ಮಗಳಾಗಿರ್ತಕ್ಕಂಥ ನೇಹಾ ಹಿರೇಮಠರವರ ಮಗಳ ಒಂದು ಹತ್ಯೆ ನಮಗೆಲ್ಲರೂ ಅತ್ಯಂತ ನೋವಾಗಿದೆ. ಇಡೀ ಸಮಾಜವೇ ತೆಗೆಸುವಾಗಿದೆ. ಇಡೀ ಮಹಿಳಾ ಲೋಕನೇ ಇವತ್ತು ತೆಗೆಸುವಷ್ಟು ಮಟ್ಟಿಗೆ ಈನ ಕೃತ್ಯಕ್ಕೆ ನಾಡು ಸಾಕ್ಷಿಯಾಗಿರ್ತಕ್ಕಂಥದ್ದು ನೋವಿನ ಸಂಗತಿ. ಇಡೀ ನೋಡಿ, ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗೆಲ್ಲ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು, ಹೋರಾಟಗಳಾಯಿತು, ಎಲ್ಲವನ್ನ ಗಮನಿಸಿದ್ವಿ. ಇದಾದ ಬಳಿಕ ದಾಸವಾಳ ಶ್ರೀಗಳು ಒಂದು ಹೇಳಿಕೆಯನ್ನ ಕೊಟ್ಟರು. ಸರ್ಕಾರ ಹೆಣ್ಣು ಮಕ್ಕಳಿಗೆ AK-47 ಗನ್ನು ಕೊಡಬೇಕು. ಯಾರು ಪೋಷಕರು ಹೆಣ್ಣು ಮಕ್ಕಳ ಹಿಂದೆ ಹೋಗ್ತಾರೆ, ಶಿಕ್ಷಣ ಸಂಸ್ಥೆಗಳು ಹೆಣ್ಣು ಮಕ್ಕಳಿಗೆ ಸೆಕ್ಯೂರಿಟಿ ಕೊಡೋದಕ್ಕಾಗತ್ತಾ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಯಾದಗಿರಿಯಲ್ಲಿ ವೀರೇಶ್ವರ ಶ್ರೀಗಳು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ದೈಹಿಕ ಸಾಮರ್ಥ್ಯವುಳ್ಳ ತರಬೇತಿ ಕೊಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಹೇಳೋದಿಷ್ಟೇ, ಎಲ್ಲ ಹೆಣ್ಣು ಮಕ್ಕಳು ವೆನಿಟಿ ಬ್ಯಾಗಿನಾಗ ಒಂದು AK-47 ಕೊಟ್ಬಿಡು. ಎಲ್ಲ ಹೆಣ್ಣು ಮಕ್ಕಳ ಬ್ಯಾಗಿನಾಗ ಇವತ್ತು ಇದಕ್ಕಿಂತ ಹೆಚ್ಚಿಂದ ಏನದ ರೀ? ಈಗ ಯಾರು ಪಾಲಕರ ತಾಯಿ ತಂದೆಯಿಂದ ಹೋಗ್ತಾರೆ, ಕಲಿಸುವಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾರೆ, ಮತ್ತು ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ವಿದ್ಯಾರ್ಥಿಗಳಿಂದ ಸೆಕ್ಯೂರಿಟಿ ಕೊಡ್ಲಿಕ್ಕಾಗತ್ತಾ? ನಾವು ಎಷ್ಟು ಜನಸಂಖ್ಯೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅದಾರ, ಯಾರಿಗೆ ಕೊಡೋಕೆ? ಹೆಣ್ಣು ಮಕ್ಕಳಿಗೆ ಏನದು ಕೇಂದ್ರ ಸರ್ಕಾರ ಶೌರ್ಯ ಅಂತೇಳಿ ಅದನ್ನು ಅಗ್ನಿ ಇದಾಯ್ತಲ್ಲ, ಹಂಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ಒಂದು ದೈಹಿಕ ಸಾಮರ್ಥ್ಯ ಉಳ್ಳಂಥ ತರಬೇತಿಯನ್ನು ಎಲ್ಲ ಶಿಕ್ಷಣ ಸಂಸ್ಥೆ ಒಳಗೆ ಅದನ್ನೊಂದು ಪಿರಿಯಡ್ ಮಾಡ್ಬೇಕು. ಶನಿವಾರಕ್ಕೊಮ್ಮೆ ನಮಗಿತ್ತದು MD ಪಿರಿಯಡ್ ಅಂತೇಳಿ, ಈಗ ಪ್ರತಿ ದಿವಸನೂ ಒಂದು ಪಿರಿಯಡ್ 45 ನಿಮಿಷ ದೈಹಿಕ ಸಾಮರ್ಥ್ಯ ಉಳ್ಳಂಥ ಎದರ ವ್ಯಕ್ತಿಯನ್ನು ತನ್ನ ಚಾರಿತ್ರ್ಯಗೆ ವಧೆ ಬಂದಾಗ, ಅವ್ರು ಯಾರೇ ಇರ್ಬೋದು, ತನ್ನ ಚಾರಿತ್ರ್ಯಗೆ ವಧೆ ಬಂದಾಗ ತನ್ನ ಶೀಲವನ್ನು ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಸ್ಕಿಲ್ಗಳನ್ನು